ಕರ್ನಾಟಕದ ರಾಜ್ಯದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ. ರಕ್ಷಣೆ ಕೊಡೋದ್ರಲ್ಲಿ ಸರ್ಕಾರ ವಿಫಲ ಆಗಿದೆ ಅನ್ನುವಂಥದ್ದನ್ನು ಇಟ್ಕೊಂಡು ಇವತ್ತು ನಾವು ಸಾಂಕೇತಿಕ ಪ್ರತಿಭಟನೆಯನ್ನು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ನಡೆದಂಥ 7ನೇ ತಾರೀಕು ನಡೆದಂಥ ಹುಬ್ಬಳ್ಳಿಯ ಘಟನೆಯ ಹಿನ್ನೆಲೆಯಲ್ಲಿ ಇವತ್ತು ನಾವು ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಕಾಂಗ್ರೆಸ್ಸಿನ ಕಾರ್ಪೊರೇಟರು ನೀಡಿದಂಥ ದೂರಿನ ಹಿನ್ನೆಲೆಯಲ್ಲಿ ಅವತ್ತಿನ ಸುಜಾತ ಹಂಡಿಯವರನ್ನು ಕರ್ಕೊಂಡೋಗಿ ಮಾಡಿದಂಥ ಅಮಾನುಷ ಕೃತ್ಯದ ವಿರುದ್ಧ ಇಡೀ ಸಮಾಜವನ್ನು ತಲೆ ತಗ್ಗಿಸುವಂಗೆ ಮಾಡಿರುವಂಥ ಸರ್ಕಾರದ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ 2 ಅಂಶಗಳು ಕಾಣ್ತಾ ಇದೆ. ಒಂದು, ಮಹಿಳೆಯರನ್ನ ಕರ್ಕೊಂಡೋಗಿ ಆ ಮಹಿಳೆಗೆ ಸೂಕ್ತವಾದಂಥ ರಕ್ಷಣೆಯನ್ನು ಕೊಡದೇನೆ 2 ಆಯಾಮಗಳಲ್ಲಿ ಸರ್ಕಾರ ಹೇಳ್ತಾ ಇದೆ. ಒಂದು, ಆ ಹೆಣ್ಣು ಮಗಳೇನೆ ಬಟ್ಟೆಯನ್ನು ಕಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ರು ಪೊಲೀಸ್ ಸ್ಟೇಷನಲ್ಲಿ ಅನ್ನುವಂಥದ್ದು ಒಂದು ಹೇಳಿಕೆ. ಆದರೆ ಇನ್ನೊಂದು ಹೇಳಿಕೆ ಪೊಲೀಸರ ಮೇಲೆ ಬಂದಿರುವಂಥ ಆರೋಪ. ಎರಡನ್ನೂ ಸರ್ಕಾರ ಇಷ್ಟೊತ್ತಿಗಾಗಲೇ ನಿವಾರಣೆಯನ್ನು ಮಾಡಬೇಕಾಗಿತ್ತು. ಎಷ್ಟು ಮಟ್ಟಿಗೆ ಸರ್ಕಾರ ಇದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ಸಿನ ಸೋಷಿಯಲ್ ಮೀಡಿಯಾ ಗುಂಪಲ್ಲಿ ಯಾರೋ ಒಬ್ಬ ಸೋಷಿಯಲ್ ಮೀಡಿಯಾನ ಪ್ರಮೋಟ್ ಮಾಡ್ತಿರುವಂಥವ್ರು ನಮ್ಮ ಸುಳ್ಯದ ಶಾಸಕಿ ಭಾಗೀರಥಿ ಮರುಳ್ಯ, ಅದು SC ರಿಸರ್ವಲ್ಲಿ ಗೆದ್ದಿರುವಂಥ ಹೆಣ್ಣು ಮಗಳನ್ನು ಶ್ರದ್ಧಾಂಜಲಿಯ ಪೋಸ್ಟರ್ ಹಾಕಿದ್ರು. ಈ ಸರ್ಕಾರ ಕ್ರಮ ತೆಗೆದುಕೊಂಡಿಲ್ಲ. ಇದು 1 ವಾರದಲ್ಲಿ ಆಗಿರುವಂಥ 2 ಘಟನೆಗಳು. ಒಂದು ಕಡೆ ಹೆಣ್ಣು ಮಗಳಿಗೆ ರಕ್ಷಣೆ ಇಲ್ಲ ಅನ್ನೋದಾದರೆ, ಇನ್ನೊಂದು ಕಡೆ ಹಾಲಿ ಶಾಸಕಿಯನ್ನು ಶ್ರದ್ಧಾಂಜಲಿ ರೂಪದಲ್ಲಿ ಪೋಸ್ಟರ್ ಹಾಕಿ ಶ್ರದ್ಧಾಂಜಲಿಯನ್ನೇ ಸಲ್ಲಿಸಿರುವಂಥವ್ರನ್ನ ಕ್ರಮ ತೆಗೆದುಕೊಂಡಿಲ್ಲ ಅನ್ನುವಂಥ 2 ವಿಷಯಗಳನ್ನು ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಮಹಿಳೆಯರಿಗೆ ನೆಮ್ಮದಿ ಇಲ್ಲ, ಮಹಿಳೆಯರಿಗೆ ರಕ್ಷಣೆ ಸಿಗ್ತಾ ಇಲ್ಲ. ಈಗಾಗಲೇ ಅನೇಕ ಹಗರಣಗಳು ಮೈಸೂರು ಸೇರಿದಂಗೆ, ಬಾಲಕಿಯ ಮೇಲೆ ಅತ್ಯಾಚಾರವೂ ಸೇರಿದಂಗೆ 2 ಮಹಿಳೆಯರು ಹತ್ಯೆಯೂ ಆಗಿರುವುದನ್ನು ನೆನೆಸ್ಕೊಂಡ್ರೆ ಈ ರಾಜ್ಯದಲ್ಲಿ ಮಹಿಳೆಯರ ರಕ್ಷಣೆ ಇಲ್ಲ ಅನ್ನುವಂಥ ಏನು ಕಾಣ್ತಾ ಇದೆ ವಾತಾವರಣ, ಅದರ ವಿರುದ್ಧ ಇವತ್ತು ನಾವು ಸಾಂಕೇತಿಕ ಪ್ರತಿಭಟನೆಯನ್ನು ಮೈಸೂರಿನಲ್ಲಿ ಮಾಡ್ತಾ ಇದ್ದೀವಿ. ಗೃಹಲಕ್ಷ್ಮಿ ಅವರಿಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಹಣವನ್ನು ಹಾಕಿಲ್ಲ. ನೋಡಿ ಯಾವ ಮಟ್ಟಿಗೆ ಮಾಡ್ತಾ ಇದೆ. ಸರ್ಕಾರದಲ್ಲಿ ಯಾವ ರೀತಿಯ ವ್ಯಕ್ತಿಗಳಿಗೂ ಏನು ರಕ್ಷಣೆ ಇಲ್ಲದೆ ಇರುವಂತದ್ದು ನೋಡಿ. ಎಲ್ಲೋ ನಾವು ಸತ್ತಿರುವಂತ ಅಥವಾ ಮೃತಪಟ್ಟಂತ ವ್ಯಕ್ತಿಗಳಿಗೆ ನಾವು ಪಕ್ಕದ ಕೇರಳದಲ್ಲಿ ಹಣಕಾಸಿನ ನೆಗಳು ಸಾವನ್ನು ಅವರದಲ್ಲದ ತಪ್ಪಿಗೆ ಅವರು ಅರಮನೆ ಮುಂದೆ ಪ್ರಾಣವನ್ನ ಕಳ್ಕೋಬೇಕಾಯ್ತು. ಆದರೆ ಇವತ್ತಿನವರೆಗೆ ಸರ್ಕಾರ 1 ರೂಪಾಯಿ ಹಣಕಾಸಿನ ನೆರವನ್ನ ನೀಡಿಲ್ಲ. ಅಂದ್ರೆ ಈ ರೀತಿಯಲ್ಲಿ ತಾರತಮ್ಯವನ್ನ ಮಾಡ್ತಾ ಇರುವ ನಮ್ಮ ಪಕ್ಕದ ಸುಳ್ಯದ ಶಾಸಕಿ ಭಾಗೀರಥಿ ಮರುಳ್ಯ ಅವರ ಮೇಲೆ ಶ್ರದ್ಧಾಂಜಲಿಯ ಪೋಸ್ಟರ್ ಅನ್ನು ಹಾಕಿರುವಂತದ್ದು. ಅಂದ್ರೆ ಯಾವ ಸುಳ್ಯ ಅನ್ನುವಂತ ಕ್ಷೇತ್ರದಲ್ಲಿ ಏನು SC ರಿಸರ್ವ್ ಸುಜಾತ ಅವರ ಕೇಸ್ ಇರ್ಬೋದು, ಇನ್ನಿತರೆ ವಿಚಾರಗಳಲ್ಲಿ ಮಹಿಳೆಯರಿಗೆ ಅವಮಾನವನ್ನ ಮಾಡ್ತಾ ಇದ್ದಾರೆ. ನೀವು ಗೃಹಲಕ್ಷ್ಮಿ ಕೊಡೋದು ಒಂದ್ ಕಡೆ, ಅವಮಾನ ಮಾಡೋದು ಒಂದ್ ಕಡೆ. ಯಾವ ನ್ಯಾಯ ಮಾನ್ಯ ಮುಖ್ಯಮಂತ್ರಿಗಳೇ? ಮುಖ್ಯಮಂತ್ರಿಗಳಲ್ಲಿ ಬಾಯಲ್ಲಿ ಹೇಳ್ತಾರೆ ಆಯಮ್ಮನ್ನೇ ಮಾಡ್ಕೊಂಡಿರೋದು ಅಂತ ಹೇಳ್ತಾರೆ. ಏನ್ ಮುಖ್ಯಮಂತ್ರಿಗಳೇ, ನಮ್ಮ ಗೃಹ ಸಚಿವರು ಒಂದು ಗೊತ್ತಿಲ್ಲ ಅನ್ನೋದು ಒಂದು ಗ್ಯಾರಂಟಿ ಈಗ ಅವ್ರದ್ದು. ಯಾವುದೇ ಹಗರಣಗಳು ನಡೆದ್ರೆ, ಯಾವುದೇ ಕೊಲೆ ಸುಲಿಗೆಗಳು ನಡೆದ್ರೆ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಇದು ಒಂದು ಭಾಗ್ಯ ನಮ್ಮ ಸರ್ಕಾರದ, ನಮ್ಮ ಕರ್ನಾಟಕದ ಜನತೆಗೆ ಇದು ಒಂದು ಗ್ಯಾರಂಟಿ ಭಾಗ್ಯ. ಗೊತ್ತಿಲ್ಲ ಅನ್ನೋದು ಒಂದು ಭಾಗ್ಯ. ಹಾಗಾಗಿ ನಾವು ಸಾಂಕೇತಿಕವಾಗಿ ಇಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆಯವ್ರನ್ನ ಹಾಗೂ ಸಂಬಂಧಪಟ್ಟಂತ ಏನ್ ಕಾರ್ಪೊರೇಟರ್ ಅಲ್ಲೇ ಮಾಡಿದ್ರು ಇವ್ರ ಮೇಲೆ ಕಾನೂನು ಕ್ರಮವನ್ನ ಬಿಗಿಯಾಗಿ ತಗೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೋರಾಟವನ್ನ ಮಾಡ್ತಾ, ಮುಂದಿನ ದಿನಗಳಲ್ಲಿ ನೀವೇನಾದ್ರು ಕ್ರಮ ತಗೊಳ್ಳಿಲ್ಲ ಅಂದ್ರೆ ಉಗ್ರವಾದ ಪ್ರತಿಭಟನೆಯನ್ನ ನಾವು ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ.